ಗಣೇಶನ ಹಬ್ಬದಲ್ಲಿ ಈ ಥರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಭಾಳ ನೋವಿನ ಸಂಗತಿ. ಮೃತರಾಗಿದ್ದಾರೆ ಎಲ್ಲರೂ, ಪಾಪ ಎಲ್ಲ ಹಳ್ಳಿ ಜನ, ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಅದರಲ್ಲಿ ಒಂಥರ ಭಾಳ ನೋವು ತರೋವಂಥದ್ದು. ಗಣೇಶನ ಹಬ್ಬದಲ್ಲಿ ಈ ಥರ ಘಟನೆ ಆಗಿದೆ ಅಂತೇಳಿ ನನಗೂ ಭಾಳ ನೋವಾಗಿದೆ. ಚಾಲಕನ ಅಚಾತುರ್ಯದಿಂದ ಆಗಿದೆ ಅಂತೇಳಿ ಮೊದಲ ಮಾಹಿತಿ ಬಂದಿದೆ. ಪೊಲೀಸರು ಕೂಡ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಅಲ್ಲಿಗೆ ಭೇಟಿ ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಾನು ಕೂಡ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ, ಗಾಯಾಳುಗಳನ್ನು ಭೇಟಿ ಮಾಡ್ತೀನಿ, ಮೃತರ ಯಾರಾಗಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಮಾಡ್ತಾ ಇದ್ದೀನಿ. ಇದಾಗಬಾರ್ದಾಯಿತು. ಗಣಪತಿ ಹಬ್ಬದಲ್ಲಿ ಈ ಥರ ಆಗಿದೆ ಅನ್ನೋದು ನನಗೆ ಭಾಳ ನೋವಾಗಿದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗಾಗಲೇ ಸರ್ಕಾರನೂ ಕೂಡ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಾನು ಅಲ್ಲಿ DC ಅವ್ರ ಜೊತೆ ಮಾತಾಡಿ ಅದು ಸರ್ಕಾರಕ್ಕೂ ಹೇಳ್ತೀನಿ. ನಾನು ಕೃಷ್ಣ ಬೈರೇಗೌಡನು ಕೂಡ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ನಾನು ಕೂಡ ಮಾತಾಡ್ತೀನಿ. 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನೂ ಅಲ್ಲ. ಈ ಸಂದರ್ಭದಲ್ಲಿ, ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ, ಹಳ್ಳಿ ಜನ, ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ. 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೇದ ಅಂತ ನಾನು ಸಲಹೆಯನ್ನು ಕೊಡ್ತೀನಿ. ನಾನು